30,000 ರೂಪಾಯಿಗೆ ಫ್ಯಾಮಿಲಿನ ಕರ್ಕೊಂಡು ಫಾರಿನ್ಗೆ ಹೋಗ್ಬೋದಾ? ಮಿಡಲ್ ಕ್ಲಾಸ್ ಜನರ ಡ್ರೀಮು ಎಷ್ಟೊಂದ್ಸಲಿ ಡ್ರೀಮ್ ಆಗೇ ಉಳ್ಕೊಳ್ಳುತ್ತೆ. ಬೈಕ್, ಕಾರು, ಮನೆ ತಗೋಬೇಕು ಅನ್ನೋ ಲಿಸ್ಟಲ್ಲಿ ವಯಸ್ಸಾಗ್ತದೆ, ಫಾರಿನ್ ತೋರಿಸ್ಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಬೈ ದ ವೇ, ವಯಸ್ಸಾಗ್ತಿರೋದು ಅವ್ರಿಗಲ್ಲ, ನನಗೆ. ಅವ್ರು 60 ಜಿಂಕೆ ತರ ಓಡಾಡ್ಕೊಂಡಿದ್ದಾರೆ, ನಾವು 30 ಆಗದೇನೆ ಮೈ ಕೈ ನೋವು ಅಂತ ಕೂತಿದೀವಿ. ಸಿಂಪಲ್ ಆಗಿ ಟ್ರಿಪ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಲೇಷ್ಯಾದ ಕೋಲಾಲಂಪುರ್ಗೆ ಚೆನ್ನೈಯಿಂದ ಪರ್ ಹೆಡ್ 12,000 ರುಪೀಸ್ಗೆ ಹೋಗ್ತಾ ಬರ್ತಾ ಫ್ಲೈಟ್ ಟಿಕೆಟ್ ಸಿಗುತ್ತೆ. ಡಿಸೆಂಬರ್ ವರ್ಗೂ ವೀಸಾ ಫ್ರೀ ಇದೆ. ETA ಫಾರ್ಮ್ ಫಿಲ್ ಅಪ್ ಮಾಡಿದ್ರೆ ಸಾಕು. ಏರ್ಪೋರ್ಟ್ ಇಂದ KL ಸೆಂಟ್ರಲ್ ಅನ್ನೋ ಏರಿಯಾಗೆ ಟ್ಯಾಕ್ಸಿಲಿ ಹೋಗಿ ಬರೋದಕ್ಕೆ 4,000 ರೂಪಾಯಿ ಆಗುತ್ತೆ. ಇಲ್ಲಿ ಅದೇ ಸಣ್ಣ ಹೋಟೆಲ್ ರೂಮ್ ಬುಕ್ ಮಾಡೋ ಬದಲು ಎಲ್ಲ ಜಾಲಿ ಆಗಿರ್ಲಿ ಅಂತ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿದೆ. 22nd ಫ್ಲೋರ್ ಸ್ಟೇ, ಲಿಫ್ಟ್, ಸ್ವಿಮ್ಮಿಂಗ್ ಪೂಲ್, ಇಡೀ ಸಿಟಿ ವ್ಯೂ, ಅದ್ಭುತ. ಇದರ ಕಾಸ್ಟ್ ಪರ್ ಡೇ 5,000 ರೂಪಾಯಿ. ಇಂಡಿಯನ್ ಫುಡ್ ಗೆ ಪರದಾಡೋ ಅವಶ್ಯಕತೆ ಇಲ್ಲ, KL ಸೆಂಟ್ರಲ್ ಅಲ್ಲೇ ಸಿಗುತ್ತೆ. 6 ಜನಕ್ಕೆ 5 ದಿನಕ್ಕೆ 25,000 ರೂಪಾಯಿ ಫುಡ್ ಖರ್ಚು ಬಂದಿದೆ. ಡೇ 1 ರೀಚ್ ಆಗಿ ರೆಸ್ಟ್ ಮಾಡಿ KLCC ಅಕ್ವೇರಿಯಂಗೆ ಗ್ರಾಬ್ ಆಪ್ ಅಲ್ಲಿ ಟ್ಯಾಕ್ಸಿ ಬುಕ್ ಮಾಡಿ ಹೋದ್ವಿ. ಎಂಟ್ರಿ ಟಿಕೆಟ್ 1,200 ರುಪೀಸ್ ಪರ್ ಪರ್ಸನ್ ಇರುತ್ತೆ. ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ KLCC ಪಾರ್ಕ್ ಇದೆ, ಅಲ್ಲಿಂದ ಫೇಮಸ್ ಟ್ವಿನ್ ಟವರ್ ವ್ಯೂ ಕಾಣಿಸುತ್ತೆ. ಡೇ 2 ಅಲ್ಲಿ ಜಸ್ಟ್ 100 ರುಪೀಸ್ ಖರ್ಚು ಮಾಡಿ KL ಸೆಂಟ್ರಲ್ ಇಂದ ಟ್ರೈನ್ ತಗೊಂಡು ವರ್ಲ್ಡ್ ಫೇಮಸ್ ಬಾಟು ಕೇವ್ಸ್ ಮುರುಘಾ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ದರ್ಶನ ಪಡೆದು ವಾಪಸ್ ಬಂದು ಸಂಜೆ KL ಟವರ್ ಗೆ ಗ್ರಾಬ್ ಟ್ಯಾಕ್ಸಿ ಬುಕ್ ಮಾಡಿದ್ವಿ. 2,000 ರುಪೀಸ್ ಪರ್ ಪರ್ಸನ್ ಎಂಟ್ರಿ ಟಿಕೆಟ್ ಇರುತ್ತೆ. ಇಡೀ ಮಲೇಷ್ಯಾನೇ ಮೇಲಿಂದ ಕಾಣಿಸುತ್ತೆ. ಡೇ 3 ಮೋಡಗಳ ಮಧ್ಯ ಇರುವಂತಹ ಜಂಟಿಂಗ್ ಹೈಲ್ಯಾಂಡ್ ರೆಸಾರ್ಟ್ ಗೆ KL ಸೆಂಟ್ರಲ್ ಇಂದ ಬಸ್, ಆಮೇಲೆ ಕೇಬಲ್ ಕಾರ್ ಅಲ್ಲಿ ಹೋದ್ವಿ. ಇದರ ಕಾಸ್ಟ್ ಸುಮಾರು 600 ರುಪೀಸ್ ಪರ್ ಪರ್ಸನ್ ಆಯ್ತು. ಡೇ 4 ಪಾಂಡಾ ನೋಡಕ್ ಹೋಗಿದ್ವಿ. ಒಟ್ಟು 6 ಜನಕ್ಕೆ ಖರ್ಚು 1.8 lakhs, ಅಂದ್ರೆ ಪರ್ ಹೆಡ್ 30,000 ರುಪೀಸ್. ಹೆಚ್ಚಿನ ಡೀಟೇಲ್ಸ್ ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಹಾಗೂ